ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಹಾಸನ್ ಮಾತಾಡ್ತೀನಿ, ನಟಿ, ನಿರ್ದೇಶಕಿ, ನಿರ್ಮಾಪಕಿ. ಇವತ್ತು ಒಂದು ಫ್ರೆಶ್ ಆಗಿರೋ ಅಂಥದ್ದು ಒಂದು ಸಾಂಗ್ ಕೇಳಿದೆ ನಾನು. ಮಗ್ಗಿ ಪುಸ್ತಕ ಅನ್ನೋ ಒಂದು ಚಿತ್ರದ ಸಾಂಗ್ ಇದು. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ತುಂಬಾ ಏನೋ ಹೇಳಬೇಕಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ಸಾಂಗ್ ಮಾಡಿದ್ದಾರೆ. ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾ. ಯತಿರಾಜ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಹರಿವರಾಸನಂ ಅನ್ನೋರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೆ ನನ್ನ ಜಂಬದ ಹುಡುಗಿ ಸಿನಿಮಾದಲ್ಲಿ ಒಂದು ಭೂಮಿಯಂತೆ ಹೆಣ್ಣು ನೀನು ಅನ್ನೋ ಒಂದು ಸಾಂಗ್ ಮಾಡಿದ್ದೆ ನಾನು. ಚಿತ್ರಮ್ಮ ಅವ್ರು ಹಾಡಿದರು ಈ ಸಾಂಗ್ನ, ವ್ಯಾಸರಾವ್ ಅವ್ರು ಬರೆದಿದ್ರು. ಆ ಸಾಂಗ್ ನನಗೆ ನಿಜವಾಗ್ಲೂ ನೆನಪಾಯ್ತು ಇವತ್ತು. ಆ ಸಾಂಗ್ ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ಲಿರಿಕ್ಕು. ಆಮೇಲೆ ಈವನ್ ಪಿಕ್ಚರೈಸೇಷನ್ ಕೂಡ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೊಸ ಡೈರೆಕ್ಟ್ರು ಅಂತ ನಿಜವಾಗ್ಲೂ ಅನ್ನಿಸ್ಲಿಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಮಾಡಿರೋ ಅಂಥ ಡೈರೆಕ್ಟ್ರು ಅನ್ನಿಸ್ತು ನನಗೆ. ಅಪ್ಪ ಅನ್ನೋ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಒಂದು ಸಿನಿಮಾಗಳಿಗೆ ನಿಜವಾಗ್ಲೂ ಎಂಕರೇಜ್ ಮಾಡಬೇಕು. ನಾವು ಯಾವಾಗಲೂ ಬೇರೆ ರಾಜ್ಯದ ಸಿನಿಮಾಗಳ ಬಗ್ಗೆ ಹೇಳ್ತಾ ಇರ್ತೀವಿ, ಆದರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡೋವಂಥ ಸಿನಿಮಾಗಳನ್ನ ನಿಜವಾಗ್ಲೂ ನಮ್ಮ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ನೋಡಿ ಈ ಥರ ಒಂದು ಸಿನಿಮಾಗಳನ್ನ ಎಂಕರೇಜ್ ಮಾಡಿದ್ರೆ ನಮ್ಮ ಕನ್ನಡದಲ್ಲೂ ಸಹ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಬರುತ್ತೆ. ಶರಣು ಅನ್ನೋರು ಲಿರಿಕ್ ಮಾಡಿದ್ದಾರೆ ಆ ಒಂದು ಸಾಂಗ್ಗೆ. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಎಸ್ ನಾಚಪ್ಪ ಅನ್ನೋರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಹೇಳಬೇಕಂದ್ರೆ, ಅಪ್ಪ ಅನ್ನೋ ಒಂದು ಸಾಂಗ್ನ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್. ತುಂಬ ಪ್ಲಸ್ ಪಾಯಿಂಟು ಈ ಒಂದು ಸಾಂಗ್ ಅವ್ರು ಹಾಡಿರೋದು. ಅವ್ರ ವಾಯ್ಸ್ ಕೇಳ್ತಾ ಇದ್ರೇ ಒಂಥರ ರೋಮಾಂಚನ ಅನಿಸುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್ ಮಗ್ಗಿ ಪುಸ್ತಕ.